ಇಮ್ಯಾಜಿನ್ ಯು ಆರ್ ಇನ್ ಯುವರ್ 70s ಆರ್ 80s ಆ್ಯಂಡ್ ನೀವು ನಿಮ್ಮ ಎಂಟೈರ್ ಲೈಫ್ನ ರಿವೈಂಡ್ ಮಾಡ್ತಾ ಇದ್ದೀರಾ. ಆ್ಯಂಡ್ ವೆನ್ ಇಟ್ ಕಮ್ಸ್ ಟು ಟೀನೇಜ್ ಆರ್ ಯುವರ್ 20s, ಆಲ್ ಯು ಕ್ಯಾನ್ ರಿಮೆಂಬರ್ ಈಸ್ ಯು ಆರ್ ಅಫ್ರೇಡ್ ಆಫ್ ಪೀಪಲ್ಸ್ ಒಪಿನಿಯನ್. ಫಾರ್ ಎಕ್ಸಾಂಪಲ್, ನೀವೇನಾದ್ರು ಜಿಮ್ಗೆ ಹೋಗಿ ಬಾಡಿ ಬಿಲ್ಡ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರಾ. ಫಸ್ಟ್ ಥಾಟ್ ನಿಮ್ಮ ಮೈಂಡ್ಗೆ ಏನು ಬರಬೇಕು ಹೇಳಿ? ನೆಕ್ಸ್ಟ್ ನಾನು ಯಾವ ಜಿಮ್ಗೆ ಹೋಗಲಿ, ಯಾವುದಕ್ಕೆ ಬೆಸ್ಟ್ ರೇಟಿಂಗ್ಸ್ ಇದೆ, ಯಾವ ಟ್ರೈನರನ್ನು ನಾನು ಚೂಸ್ ಮಾಡಲಿ, ಇದು ಬರ್ತಾ ಇರಲಿಲ್ಲ. ಫಸ್ಟ್ ಥಾಟ್ ಏನು ಬರ್ತಾ ಇತ್ತು ಅಂತಂದರೆ, ಅಯ್ಯೋ ನನ್ನ ಫ್ರೆಂಡ್ಸ್ ಏನು ಅನ್ಕೊತಾರೆ, ಇವನು ಇಷ್ಟು ಸಣ್ಣ ಇದ್ದಾರೆ, ಇವ್ರು ಹೇಗೆ ಬಾಡಿ ಬಿಲ್ಡ್ ಮಾಡ್ತಾರೆ, ಇದು ಬರ್ತಾ ಇತ್ತು ಫಸ್ಟ್ ಥಾಟ್. ಅಥವಾ ಯಾವಾಗಾದರೂ ನೀವು ಲೈಬ್ರರಿಗೆ ಹೋಗಿ ಇನ್ಮೇಲೆ 3 to 4 hours ನಾನು ಕನ್ಸಿಸ್ಟೆಂಟ್ಲಿ ಓದ್ತೀನಿ, ನನ್ನ CGPA ಅಥವಾ ಪರ್ಸೆಂಟೇಜ್ನ ಇನ್ಕ್ರೀಸ್ ಮಾಡ್ಕೊತೀನಿ ಅಂದಾಗ ಫಸ್ಟ್ ಥಾಟ್ ಏನು ಬರಬೇಕಾಗಿತ್ತು? ಓಕೆ, ಸೊ ಯಾವ ಸಬ್ಜೆಕ್ಟಿನ ನಾನು ಫಸ್ಟ್ ಸ್ಟಾರ್ಟ್ ಮಾಡಲಿ ಅಥವಾ ಟೈಮ್ ಟೇಬಲ್ ಹೇಗೆ ಪ್ರಿಪೇರ್ ಮಾಡಲಿ? ಇದಕ್ಕಿಂತ ಫಸ್ಟ್ ಥಾಟ್ ಏನು ಬರ್ತಾಯಿತ್ತು ಅಂದರೆ, ಅಯ್ಯೋ ನನ್ನ ಫ್ರೆಂಡ್ಸ್ ಎಲ್ಲ ನನ್ನ ಜಡ್ಜ್ ಮಾಡಿಬಿಡ್ತಾರೇನೋ, ಅವ್ರು ಏನು ಅಂದ್ಕೊತಾರೆ, ಶಿ ಇಸ್ ಜಸ್ಟ್ ಅನ್ ಆವ್ರೇಜ್ ಸ್ಟೂಡೆಂಟ್, ಇವಳು ಹೇಗೆ ಟಾಪರ್ ಆಗೋಕ್ಕಾಗುತ್ತೆ, ಈ ಥರ ಅಂದ್ಕೊತಾರೇನೋ. ಸೊ ಬೇಸಿಕಲಿ ನೀವೇನು ಮಾಡಬೇಕು ಅಂತ ಅಂದ್ಕೊಂಡಿರ್ತೀರಾ, ಅದಕ್ಕೆ ಆ್ಯಕ್ಷನ್ಸ್ ತೊಗೊಳೋದಕ್ಕಿಂತ ಮುಂಚೆನೇ ನೀವೇ ಬೇರೆಯವರು ಏನು ಥಿಂಕ್ ಮಾಡ್ತಾರೆ ಅನ್ನೋದನ್ನು ನೀವೇ ಥಿಂಕ್ ಮಾಡಿಬಿಟ್ಟಿರ್ತೀರ. ಬಟ್ ಇನ್ ರಿಯಾಲಿಟಿ ಏನು ಗೊತ್ತಾ, ಯಾರು ನಿಮ್ಮನ್ನು ಅಬ್ಸರ್ವ್ ಮಾಡ್ತಿಲ್ಲ, ಯಾರು ಕೂಡ ಟ್ರ್ಯಾಕ್ ಮಾಡ್ತಿಲ್ಲ ನಿಮ್ಮನ್ನು. ಅಂದರೆ ಲೈಕ್ ಇವ್ರ ಲೈಫಲ್ಲಿ ಏನಾಗ್ತಿದೆ, ಏನು ಮಾಡ್ತಿದ್ದಾಳೆ, ಏನು ಮಾಡ್ತಾ ಇಲ್ಲ ಇವಳು ಅಂತ. ಟ್ರಸ್ಟ್ ಮೀ, ನೋ ಬಡಿ ಈಸ್ ಟ್ರ್ಯಾಕಿಂಗ್ ಯು. ಎವ್ರಿ ಒನ್ ಆರ್ ಫಿಗರಿಂಗ್ ಔಟ್ ದೇರ್ ಓನ್ ಲೈಫ್ಸ್. ಅಂದರೆ ಫಾರ್ ಎಕ್ಸಾಂಪಲ್, ಯಾವ ಕೆರಿಯರ್ ನಮಗೆ ಸೂಟ್ ಆಗ್ಬೋದು, ಯಾವ ಲಿಪ್ ಶೇಡ್ ನನಗೆ ಸೂಟ್ ಆಗ್ಬೋದು, ಲೈಕ್ ಎವ್ರಿ ಲಿಟಲ್ ಡೀಟೇಲ್ ಎಲ್ಲರೂ ಇನ್ನೂ ಫಿಗರ್ ಔಟ್ ಮಾಡ್ಕೊತಾ ಇದ್ದಾರೆ. ಸೊ ಯಾವುದೋ ಒಂದು 30 ಸೆಕೆಂಡ್ ಇನ್ಸ್ಟಾಗ್ರಾಮ್ ರೀಲೋ ಅಥವಾ ಯೂಟ್ಯೂಬ್ ವೀಡಿಯೋನ ನೋಡಿಬಿಟ್ಟು ವಾವ್ ಇವ್ರ ಲೈಫ್ ಎಷ್ಟು ಸಾರ್ಟ್ ಔಟ್ ಆಗಿದೆಯಪ್ಪ, ಎಷ್ಟು ಪರ್ಫೆಕ್ಟ್ ಆಗಿದೆ ಅಂತ ಅಂದ್ಕೊಂಡ್ರೆ ಟ್ರಸ್ಟ್ ಮೀ, ಇಟ್ಸ್ ನಾಟ್ ಟ್ರೂ. ಅವ್ರು ಜಸ್ಟ್ ಅವ್ರ ಕಂಫರ್ಟ್ ಲೆವೆಲಿಂದ ಹೊರಗಡೆ ಬಂದು ವೀಡಿಯೋಸ್ ಮಾಡ್ತಾ ಇದ್ದಾರೆ ಅಷ್ಟೇ. ಸೊ ಯು ಆಲ್ಸೋ ಟೇಕ್ ಇಟ್ ಆಸ್ ಅ ಸೈನ್. ಸೊ ನೀವು ಅಷ್ಟೇ ನಿಮ್ಮ ಕಂಫರ್ಟ್ ಝೋನಿಂದ ಹೊರಗಡೆ ಬನ್ನಿ. ಸೊ ನೀವು ನಿಮ್ಗೇನು ಖುಷಿ ಕೊಡುತ್ತೆ ಅದನ್ನು ಮಾಡಿ. ಯು ಆರ್ ಇಂಡಿಪೆಂಡೆಂಟ್ ಅಲ್ವಾ? ಸೊ you're a free bird. So until and unless it is not harming anyone, do what makes you happy ಅಲ್ವಾ? ಸೊ ಇನ್ನೊಬ್ರು ಏನು ಅನ್ಕೊತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ನೀವು ನಿಮ್ಮ ಲೈಫ್ ಬಗ್ಗೆ ಏನು ಅನ್ಕೊತೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ನೀವು 70s ಅಥವಾ 80s ಇರುವಾಗ ನಿಮ್ಮ ಲೈಫ್ನ ರಿವೈಂಡ್ ಮಾಡ್ಕೊಂಡಾಗ ನಿಮಗೆ ಖುಷಿ ಆಗಬೇಕು. ವಾವ್, ಆ ಟೈಮಲ್ಲಿ ನಾನು ಅಂದ್ಕೊಂಡಿದ್ದೆ ಅಯ್ಯೋ ಇಷ್ಟು CGPA ನನ್ನ ಕೈಲಿ ತೆಗಿಯೋಕ್ಕಾಗಲ್ಲ ಅಂತ, ಬಟ್ ಅಲ್ಟಿಮೇಟ್ಲಿ ಐ ಡಿಡ್ ಇಟ್. ನಾನು ಅಂದ್ಕೊಂಡಿದ್ದೆ ನಾನು ಜಿಮ್ಗೆ ಹೋಗಿ ಬಾಡಿ ಬಿಲ್ಡ್ ಮಾಡೋಕ್ಕಾಗಲ್ಲ ಅಂತ, ಬಟ್ ಹೇಗೋ ನಾನು ಮಾಡಿಬಿಟ್ಟೆ. ಈ ಥರ ಇರಬೇಕು ಇವ್ರದ್ದು ಥಾಟ್ಸು. ಅಯ್ಯೋ ನಾನು ಅವಾಗ ಹೋಗಬೇಕಾಗಿತ್ತು ಜಿಮ್ಗೆ, ಅಯ್ಯೋ ನಾನು ಅವಾಗ ಹೋಗಬೇಕಾಗಿತ್ತು ಲೈಬ್ರರಿಗೆ, ಈ ಥರ ಯಾವುದೂ ರಿಗ್ರೆಟ್ಸ್ ಇರಬಾರ್ದು. ಇದು ನಾನು ಜಸ್ಟ್ ಇವೆರಡು ಸ್ಮಾಲ್ ಎಕ್ಸಾಂಪಲ್ಸ್ ಕೊಟ್ಟಿದ್ದು ಅಷ್ಟೇ. ಇಟ್ ಅಪ್ಲೈಸ್ ಟು ಎವ್ರಿ ಆಸ್ಪೆಕ್ಟ್ ಆಫ್ ಯುವರ್ ಲೈಫ್. ಸೊ ನೀವು ಯಾವಾಗ ಹಿಂದೆ ತಿರುಗಿ ನೋಡ್ತಿರೋ ಲೈಫ್ನ, ಆವಾಗ ಯಾವಾಗಲೂ ನೀವು ಗ್ರೇಟ್ಫುಲ್ ಆಗಿರಬೇಕು.